ಮೂವರು ಸತ್ತೋಗ್ತಾರ. ಬೆಳಗ್ಗೆಯಿಂದ ಇದೆ ಆಕ್ಸಿಡೆಂಟ್ ಸರ್, ಬೆಳಗ್ಗೆಯಿಂದ. ಜರ ಒಟ್ಟಡಿ ಜಾಸ್ತಿ ಬ್ಯೂಟೀಸ್ ಆಗೋಗೈತಾ. ರಿವಾಸ್ ಇಲ್ಲ ಆಯ್ತಾ. ಏನು ಜನರ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಬೆಲೆನೇ ಇಲ್ವಾ? ಈಶಾ ಪಾಂಡೆ ಸದ್ಗುರು ಬಂದು ಇಷ್ಟು ಆಕ್ಸಿಡೆಂಟ್ ಆಗಿದೆ, ಎಲ್ಲದೂ ಕೆಲಸ ಮಾಡಿ ಅಂತೇಳಿ ಇವತ್ತು ಬಂದಿದ್ದಾರಾ? ಇಲ್ಲ. ಅವ್ರಿಗೆ ಸರ್ ಬಸವರಾಜ ಬೊಮ್ಮಾಯಿ 100 ಕೋಟಿ ರೂಪಾಯಿ ಕೊಟ್ಟಿರೋದು. ಸುಧಾಕರ್ ಅವರು ಏನು ಅನೌನ್ಸ್ಮೆಂಟ್ ಮಾಡಿರೋದು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಏನಾದ್ರು ಪರಿಹಾರ ಮಾಡಿದ್ರೆ ಜನರಕ್ಕೆ? ಏನೂ ಇಲ್ಲ ಸರ್. ಏನ್ ಪರಿಹಾರ ಬೇಕು? ಏನ್ ಸರ್ ಫ್ಲೇವರ್ ಮಾಡ್ಕೊಡಿ ಸರ್, ಜನಕ್ಕೆ ಅನುಕೂಲ ಮಾಡ್ಕೊಡಿ, ಜನಕ್ಕೆ ಅನುಕೂಲ ಮಾಡ್ಕೊಡಿ. ಜನ ಪ್ರಾಣ ಹೋಗ್ತಾ ಇದೆ ಸರ್. ಬಂಡಾಳ ಮೊನ್ನೆ 3 ಜನ ಸ್ಪಾಟ್ ಅಲ್ಲಿ ಸತ್ತೋದ್ರಿ ಇಲ್ಲೇ. ಇವತ್ತಿಬ್ರು. ಒಂದು ನಿಮ್ಮ ಲೆಟರ್ ಮಾಡಿ ನಮ್ಮ ಸ್ಟಾಟಿಸ್ಟಿಕ್ಸ್ ನಾವು ಕಳಿಸ್ತೀವಿ. ಸರ್ ನಮ್ಮ ಮೆಂಬರ್ 2 ಪ್ರಾಣ ಹೋದ್ರು ಕೂಡ ಕಾಣಿತ ಇಲ್ಲ ಅಂತ ಹೇಳ್ತಿದ್ರು ನಮ್ಮ ಪೊಲೀಸ್ನವರು. ಆಯ್ತು ಇರ್ಲಿ, ಕ್ಲಿಯರ್ ಮಾಡೋಣ. ಇಲ್ಲ ತಿಳಿಲ್ಲ ಸರ್, ಕ್ಲಿಯರ್ ಮಾಡೋಣ. ಕಾಣ ತಿಳಿಲ್ಲ, ಜನರಿಗೆ ತೊಂದರೆ ತಪ್ಪಿಸಿ ಆಮೇಲೆ ಕ್ಲಿಯರ್ ಮಾಡೋಣ ಆಯ್ತಾ. ದಯವಿಟ್ಟು ಇಲ್ಲ ಈಶಾ ಪಾಂಡೆ ಹೆಸರು ಕ್ಲೋಸ್ ಮಾಡಿ. ಇಲ್ಲ ನಮ್ಗೆ ಬೇಕಾಗಿರೋದು ಏನು ಸೌಕರ್ಯ ಬೇಕು ಅದೆಲ್ಲ ಮಾಡ್ಕೊಡಿ ಜನರಿಗೆ. ಅಷ್ಟು ಬಿಟ್ರೆ ನಾವ್ ಇನ್ನೊಬ್ರು ತೊಂದರೆ ಮಾಡೋದು ನಮ್ಮ ಹತ್ರ ಇಲ್ಲ ಆಯ್ತಾ. ಇವತ್ತು ಸರ್ ಎಷ್ಟೋ ಪ್ರಾಣಿಗಳು ಹೋಗಿದ್ದಾವಿಲ್ಲ ಆಯ್ತಾ. ಆಯ್ತಾ, ದಯವಿಟ್ಟು ನಮ್ಗೆ ಫ್ಲೇವರ್ ಆದ್ರೂ ಕಟ್ಸ್ಕೊಡಿ, ಇಲ್ಲಾಂದ್ರೆ ಈಶಾ ಫೌಂಡೇಶನ್ ನಿಲ್ಸ್ಕೊಡಿ. ಇಲ್ಲಾಂದ್ರೆ ಮುಂದೆ ನಾವು ಇದೇ ತರ ಮಾಡ್ತಾ ಇದ್ರೆ ನಾವು ಮುಂದೆ ಈಶಾ ಫೌಂಡೇಶನ್ ಅಲ್ಲಿ ಧರಣಿ ಮಾಡಬೇಕಾಗುತ್ತೆ. ಇದೇ ಜಾಗದಲ್ಲಿ ರೋಡ್ ಕ್ಲೋಸ್ ಮಾಡಬೇಕಾಗುತ್ತೆ. ಇದು ಗ್ಯಾರಂಟಿ. ನಮಗೆ ಈ ತಿಂಗಳಲ್ಲಿ ಏನೋ ಇದು ಮಾಡ್ಕೊಟ್ಟಿಲ್ಲ ಅಂದ್ರೆ ನಾವಂತೂ ಬಿಡೋರಲ್ಲ. ರೋಡ್ ಕ್ಲೋಸ್ ಮಾಡೋದಂತೂ ಗ್ಯಾರಂಟಿ. ಬಡವರಿಗೆ ರೋಡ್ ಮಾಡಿದ್ರೆ ಸರ್, ಜನಗಳಿದಾವೆ, ಕರುಗಳಿದಾವೆ, ಹಸುಗಳಿದಾವೆ, ಕುರಿಗಳಿದಾವೆ. ರೋಡ್ ಕ್ರಾಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ನಾವಿಲ್ಲ ಹೊಲ ಬಿತ್ತಬೇಕು, ಹೊಲ ಬಿತ್ತಬೇಕು. ನಾವ್ ಹೆಂಗ್ ಹೋಗ್ಬೇಕು? ಇಲ್ಲಿ ರೋಡ್ ಕ್ರಾಸ್ ಮಾಡ್ತಾ ಇದ್ರೆ ಹಿಂಗ್ ಗುದ್ದಾಕೊಂಡು ಹೋಗ್ತಾ ಇದ್ರೆ ಪ್ರಾಣಕ್ಕೆ ಬೆಲೆ ಇಲ್ವಾ? ರಾಜಕೀಯ ನಾಯಕರಿಗೆ ದುಡ್ಡು ಬೇಕಾ? ನಾವು ಕೊಡ್ತೀರಿ, ಸಾಲ ಮಾಡೋದು ಬಡ್ಡಿಗೆ ಎತ್ಕೊಂಡ್ಬಂದ್ರೆ ಕೊಡ್ತೀರಿ. ನಮ್ಮ ಪ್ರಾಣಕ್ಕೆ ಬೆಲೆ ಯಾರು ಕೊಡ್ತಾರೆ ಹೇಳಿ? ಅಣ್ಣ ಇಲ್ಲಿ ಏನಾಯ್ತಣ್ಣ ಇವಾಗ? ಸರ್ ಇದು ಒಂದೇ ಅಲ್ಲ ಸರ್, ಯುವಕ ಒಂದು 30-40 ಆಗಿದೆ ಸರ್. ಒಂದು 30-40 ಪ್ರಾಣಕ್ಕೆ ಲೆಕ್ಕನೇ ಇಲ್ಲ ಸರ್. ಶನಿವಾರ ಭಾನುವಾರ ಬಂದ್ರೆ ಡೈಲಿ ಒಂದೊಂದು ಆಕ್ಸಿಡೆಂಟ್ ಆಗುತ್ತೆ ಸರ್. ನ್ಯೂಸ್ ಬಂದಿರೋದು 2-3, ಇಲ್ಲಿ ಆಗ್ತಾ ಇರೋದು 30-40. ಯಾರು ಕೇರೆ ಮಾಡ್ತಾ ಇಲ್ಲ, ಯಾರು ಕೇರೆ ಮಾಡ್ತಾ ಇಲ್ಲ. MLA ತಲೆಗೆಡ್ಸ್ಕೊಂತ ಇಲ್ಲ, MP ತಲೆಗೆಡ್ಸ್ಕೊಂತ ಇಲ್ಲ, ನಮ್ಮ ಉಸ್ತುವಾರಿ ಮಿನಿಸ್ಟರ್ ತಲೆಗೆಡ್ಸ್ಕೊಂತ ಇಲ್ಲ. ನಾವ್ ಯಾರು ಕೇಳ್ಬೇಕಿಲ್ಲ. ಈಗ ನಿಮ್ಗೆಲ್ಲ ಏನ್ ಮಾಡ್ಬೇಕು, ಏನಾಗ್ಬೇಕು ಸರ್? ನಮ್ಗಿಲ್ಲಿ ಫ್ಲೇವರ್ ಮಾಡ್ಕೊಡ್ಬೇಕು. ಲೋಕಲ್ ಅವ್ರಿಗೆ ದನ, ಹಸು, ಕರು, ಹೊಲ ಬಿತ್ತೋರು ಇದ್ ಕಡೆ ಎಲ್ಲ ಜಮೀನುಗಳಿದಾವೆ. ನಮ್ಗೆ ಜಾಗ ಮಾಡ್ಕೊಡ್ಬೇಕು. ಜಾಗ ಮಾಡ್ಕೊಂಡು ಮತ್ತು ಈಶಾ ಫೌಂಡೇಶನ್ ಬರೋವರೆಗೆಲ್ಲ ಯಾರಿಗೂ ತೊಂದರೆ ಆಗ್ತೀರಾ ಒಂದು ಫ್ಲೇವರ್ ಮಾಡ್ಕೊಡ್ಬೇಕು. ಫ್ಲೇವರ್ ಮಾಡಬೇಕು.